ನಮಸ್ಕಾರ. ನಾನು ಜಫರುಲ್ಲಾ ಸತ್ತಾರ್ ಖಾನ್, ಚಾರ್ಟೆಡ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಆ್ಯಂಡ್ ಫೌಂಡರ್ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಟ್ಯಾಕ್ಸ್ ಪೇಯರ್ ಅಸೋಸಿಯೇಷನ್. ನಮ್ಮ ಆಫೀಸ್ ಶಿವಮೊಗ್ಗದಲ್ಲಿ ಹೆಡ್ ಆಫೀಸ್ ಇದೆ. ಕರ್ನಾಟಕ ರಾಜ್ಯದ ಬಜೆಟ್ 26-27 ಮುಂದಿನ ತಿಂಗಳಲ್ಲಿ ಮಾರ್ಚ್ ಮಂತಲ್ಲಿ ಶುರು ಆಗ್ತಾ ಇದೆ. ಈ ಬಜೆಟಲ್ಲಿ ನಾವೊಂದು ರೆಪ್ರೆಸೆಂಟೇಷನನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೀವಿ. ನಮ್ಮ ಬೇಸಿಕ್ ಡಿಮ್ಯಾಂಡು ಒಂದು ರೆಪ್ರೆಸೆಂಟೇಷನ್, ಒಂದು ಅಪ್ಲಿಕೇಶನ್ ಒಂದು ಕೊಡ್ತಾ ಇದ್ದೀವಿ. ಯಾವ ಬಗ್ಗೆ ಅಂದರೆ ಪ್ರೊಫೆಷನ್ ಟ್ಯಾಕ್ಸ್ ಬಗ್ಗೆ. ಎಲ್ಲರಿಗೂ ಗೊತ್ತಿರ್ಬೋದು, ಮುಂಚೆ ಪ್ರೊಫೆಷನ್ ಟ್ಯಾಕ್ಸಿಗೆ ಒಂದು ಸ್ಲ್ಯಾಬ್ ಇತ್ತು. ಸಣ್ಣ ಉದ್ಯಮಗಳಿಗೆ, ಸಣ್ಣ ಬಿಸ್ನೆಸ್ ಮ್ಯಾನ್ಗಳಿಗೆ ಪ್ರೊಫೆಷನ್ ಟ್ಯಾಕ್ಸ್ ಇರಲಿಲ್ಲ. ಅವರಿಗೊಂದು ಸ್ಲ್ಯಾಬ್ ಇತ್ತು. ಆ ಸ್ಲ್ಯಾಬ್ ಪ್ರಕಾರ ಪ್ರೊಫೆಷನ್ ಟ್ಯಾಕ್ಸನ್ನು ಅವರು ಕಟ್ತಾಯಿದ್ರು. ಆದರೆ ಇವಾಗ ಯಾರ್ಯಾರು GST ತೊಗೊಂಡಿದ್ದಾರೋ ಎಲ್ಲರಿಗೂ ಪ್ರೊಫೆಷನ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ದಾರೆ. ಈ ಒಂದು ನಿರ್ಧಾರ ಸಣ್ಣ ಉದ್ಯಮಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಇದನ್ನು ಗಮನಿಸಿರ್ಬೋದು, ನೋಡಿರ್ಬೋದು. ಪ್ರೀವಿಯಸ್ ಇಯರ್ ಅಂದರೆ ಹೋದ ವರ್ಷ ಯಾರ್ಯಾರು ಪ್ರೊಫೆಷನ್ ಟ್ಯಾಕ್ಸ್ ಕಟ್ಟೋಕ್ಕೆ ಆನ್ಲೈನ್ ಮೂಲಕ ಹೋಗಿದ್ದಾರೋ ಆ ಪ್ರೊಫೆಷನ್ ಟ್ಯಾಕ್ಸ್ ಪೋರ್ಟಲನ್ನು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ತುಂಬ ಗ್ಲಿಚಸ್ ಇತ್ತು, ತುಂಬ ತೊಂದರೆ ಕೊಡ್ತಾಯಿತ್ತು. ಒಂದು ಲಾಗಿನ್ ಮಾಡೋಕ್ಕೂ ಕೂಡ ಅದು ಒಂದು OTPನ ಕೇಳುತ್ತೆ. ಆ OTP ಕೊಟ್ಟ ತಕ್ಷಣವೇ ಮತ್ತೆ ಜಂಪಾಗಿ ವಾಪಸ್ ಬರ್ತಾಯಿತ್ತು. ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಾಯಿತ್ತು. ಅದರ ಕಾರಣ ಆ ಪ್ರೊಫೆಷನ್ ಟ್ಯಾಕ್ಸ್ ಸುಮಾರು ಜನ ಕಟ್ಟಿರಲಿಲ್ಲ. ಇವಾಗ ಏನಾಗಿದೆ, ಅಂಥವರಿಗೆ ಇಂಟ್ರೆಸ್ಟು ಮತ್ತು ಪೆನಾಲ್ಟಿ 2 ಸೇರಿ ನೋಟಿಸ್ಗಳು ಬರ್ತಿದ್ದಾವೆ. ಆ ಟ್ಯಾಕ್ಸ್ ಪೇಯರ್ಸು ಅವ್ರದ್ದು ಇಂಟೆನ್ಷನ್ ಇರಲಿಲ್ಲ, ನಾವು ಪ್ರೊಫೆಷನ್ ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಏನಿರಲಿಲ್ಲ. ಅದು ಯಾಕೆ ಕಟ್ಟಿಲ್ಲ ಅಂದರೆ, ಈ ಪ್ರೊಫೆಷನ್ ಟ್ಯಾಕ್ಸ್ ಕಟ್ಟೋದು ಪೋರ್ಟಲ್ ಏನಿದೆ ಆ ಪೋರ್ಟಲ್ ಸರಿಯಾಗಿ ಕೆಲಸ ಮಾಡಿರಲಿಲ್ಲ. ಅದಕ್ಕೆ ನಾವು ಸರ್ಕಾರದಿಂದ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಅಂಥವರಿಗೆ ಒಂದು ಅಮೆನ್ಸ್ಟಿ ಸ್ಕೀಮ್ನ ಜಾರಿ ಮಾಡಿ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಏನಿದೆಯೋ ಅದು ವಜಾ ಮಾಡಿ, ಆಮೇಲೆ ಈ ಪ್ರೊಫೆಷನ್ ಟ್ಯಾಕ್ಸ್ ಅವರಿಗೆ ಒಂದು ಸ್ಲ್ಯಾಬ್ ತನ್ನಿ. ಇವಾಗ ನೀವು ನೋಡಿರ್ಬೋದು, GST ಎಲ್ಲಿ ಬರುತ್ತೆ, ಸರ್ವಿಸ್ ಮಾಡಿದವರಿಗೆ 20 ಲಕ್ಷ ಇರಬೇಕು, ಟ್ರೇಡಿಂಗ್ ಮಾಡಿದವರಿಗೆ 40 lakhs 40 ಲಕ್ಷ ಇರಬೇಕು. ಆ ಲಿಮಿಟ್ ದಾಟಿದರೆ ಮಾತ್ರ GSTಯನ್ನು ಕಂಪಲ್ಸರಿ ರಿಜಿಸ್ಟರ್ ಮಾಡಬೇಕು. ಸಪೋಸ್ ಯಾರೊಬ್ಬ ಟ್ಯಾಕ್ಸ್ ಪೇಯರ್ಸು ಈಸಿಯಾಗಿ ವಾಲಂಟ್ರಿ ಬೇಸಿಸ್ ಆಗಿ ಅವನು GST ತೊಗೊಂಡ್ರೆ, ಅಂದರೆ ಒಂದು 20 ಲಕ್ಷ ಒಳಗಡೆನೂ ಇರಬಹುದು, 40 ಲಕ್ಷ ಒಳಗಡೆನೂ ಟ್ರೇಡಿಂಗ್ ಇರ್ಬೋದು, ಅಂಥವರಿಗೆ ಪ್ರೊಫೆಷನ್ ಟ್ಯಾಕ್ಸ್ ಇವಾಗ ಬರ್ತಾಯಿದೆ. ಇದಕ್ಕೆ ಮೇಲೆ ಸ್ವಲ್ಪ ಗಮನ ಹರಿಸಬೇಕು ಸರ್ಕಾರ. ಅವರಿಗೆ ಒಂದು ಅಮೆನ್ಸ್ಟಿ ಸ್ಕೀಮ್ ತನ್ನಿ, ಸ್ಲ್ಯಾಬ್ ತನ್ನಿ, ಮತ್ತು ಪ್ರೊಫೆಷನ್ ಟ್ಯಾಕ್ಸ್ ಕಟ್ಟೋಕ್ಕೆ ಈಸಿ ಸಿಂಪ್ಲಿಫೈಡ್ ಒಂದು ಪೋರ್ಟಲ್ ಮಾಡಿ ಈ OTP ಸಿಸ್ಟಮನ್ನು ತೆಗೆದ್ರೆ ಬಹಳ ಅನುಕೂಲ ಆಗುತ್ತೆ ಟ್ಯಾಕ್ಸ್ ಪೇಯರ್ಸಿಗೆ ಅಂತ ಹೇಳಿ ನಾವು ಟ್ಯಾಕ್ಸ್ ಪೇಯರ್ ಅಸೋಸಿಯೇಷನ್ನಿಂದ ಒಂದು ರೆಪ್ರೆಸೆಂಟೇಷನನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಮತ್ತು ನಾವೊಂದು ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ, ಈ ಸುಮಾರು ಚೇಂಬರ್ ಆಫ್ ಕಾಮರ್ಸ್ ಇರಬಹುದು, ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ಸ್ ಮತ್ತು ಟ್ರೇಡ್ ಬಾರ್ ಅಸೋಸಿಯೇಷನ್ಸ್, ಅವರೆಲ್ಲರೂ ಸೇರಿ ಈ ಪ್ರೊಫೆಷನ್ ಟ್ಯಾಕ್ಸ್ ಬಗ್ಗೆ ಗಮನನ ಒಂದು ಆರಿಸಿ ಇದ್ರ ರಿಲೀಫನ್ನು ತನ್ನಿ ಅಂತ ಹೇಳಿ ಈ ಮೂಲಕ ನಾವು ವಿನಂತಿ ಮಾಡುತ್ತೇವೆ. ಮತ್ತು ಇನ್ನೊಂದೊಂದು ಡಿಮ್ಯಾಂಡ್ ನಾವು ಸರ್ಕಾರ ಮುಂದೆ ಇಡ್ತಾಯಿದ್ದೀವಿ. ಈ ಆಸ್ಪತ್ರೆಗಳು ಎಷ್ಟಿದೆ, ಪ್ರೈವೇಟ್ ಇರ್ಬೋದು, ಎಲ್ಲ ಪ್ರೈವೇಟ್ ಇರ್ಬೋದು, ಅಲ್ಲಿ ಇತ್ತೀಚೆಗೆ
ಸುಮಾರು ಸರ್ಜರಿ ಆಗ್ತಿದ್ದಾವೆ, ಮತ್ತು ಸುಮಾರು ಕಾಂಪ್ಲಿಕೇಶನ್ಸು, ಫೀಸಸ್ಸು, ಮತ್ತು ಅವರು ಹೇಳಬೇಕಂದ್ರೆ ಚಾರ್ಜಸ್ಸು, ಅದಕ್ಕೆ ಲಿಮಿಟೇ ಇಲ್ಲ. ಅದಕ್ಕೆ ಒಂದು ಮಾನಿಟರಿಂಗ್ ಮಾಡಬೇಕು ಅಂತ ಹೇಳಿ ನಾವು ಒಂದು ಸರ್ಕಾರದಿಂದ ಮನವಿ ಇಡ್ತಾಯಿದ್ದೀವಿ. ನೀವು ನೋಡಿರ್ಬೋದು, ಯಾರ ಹತ್ರ BPL ಕಾರ್ಡ್ ಇರುತ್ತೋ ಅಥವಾ ಅವ್ರೇನಾರೋ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್, ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ ಇದ್ದರೆ ಅಂಥ ಪೇಷಂಟ್ಸ್ ಅವರಿಗೇ ಜಾಸ್ತಿ ಆಪ್ರೇಷನ್ನು ಆಗಿದ್ದಾವೆ, ಆದರೆ ಅವರಿಗೇ ಕಾಂಪ್ಲಿಕೇಶನ್ ಆಗಿದ್ದಾವೆ, ಮತ್ತು ಅವ್ರ ಕ್ಲೇಮ್ ಎಷ್ಟಿರುತ್ತೋ ಆ ಫುಲ್ ಕ್ಲೇಮನ್ನು ಆಗಿದೆ. ಫೇಸ್ಲೆಸ್ ಅಂತ ಏನೇನೋ ಸ್ಕೀಮ್ಸ್ ಇದ್ದಾವೆ ಇನ್ಶೂರೆನ್ಸ್ ಕಂಪ್ನಿಯಿಂದ, ಅದೆಲ್ಲ ಕ್ಲೇಮ್ನ ಆಸ್ಪತ್ರೆಗಳು ಮಾಡ್ಕೊಂಡಿದ್ದಾರೆ. ಇದು ಇನ್ಫಾರ್ಮೇಷನ್ ಸ್ವಲ್ಪ ನಮ್ಮ ಹತ್ರ ಬಂದಿದ್ದಾವೆ, ಆದರೆ ನಾವು ಯಾರ ಮೇಲೆ ಬ್ಲೇಮ್ ಮಾಡ್ತಾಯಿಲ್ಲ. ಅಕಸ್ಮಾಗಿ ಈ ಥರ ಇದ್ದರೆ ನಾವು ಸರ್ಕಾರದಿಂದ ಒಂದು ಮನವಿ ಮಾಡ್ತಾಯಿದ್ವಿ, ಈ ಆಸ್ಪತ್ರೆ ಎಕ್ಸ್ಪೆಂಡಿಚರ್ ಮೇಲೆ ಒಂದು ಮಾನಿಟರ್ ಯೂನಿಟ್ ಮಾಡಿ ಅವ್ರ ಮೇಲೆ ಒಂದು ಗಮನ ಇಡಿ. ಎಷ್ಟು ಆಪ್ರೇಷನ್ಸು ಯಾವ ಸ್ಟೇಜ್ ಮೇಲೆ ಅವರು ಮಾಡ್ತಿದ್ದಾರೆ, ಅವ್ರಿಗೆ ಪ್ಯಾರಾಮೀಟರ್ಸ್ ಏನಿದೆ, ಇದೆಲ್ಲ ಮಾಡಿದರೆ ಜನಕ್ಕೆ ಅನುಕೂಲನೂ ಆಗುತ್ತೆ, ಮತ್ತು ಜನ ನೆಮ್ಮದಿಯಿಂದನೂ ಆಸ್ಪತ್ರೆಗೆ ಹೋಗಿ ಅವ್ರದ್ದೆಲ್ಲ ಮೆಡಿಕಲ್ ಟೆಸ್ಟ್ ಏನೇನು ಬೆನಿಫಿಟ್ಸ್ ಇದೆ ಅದು ತಗೋಬೋದು. ಈ ಎರಡು ನಮ್ಮ ರಿಕ್ವೆಸ್ಟನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಮತ್ತು ನಾವು ಒಂದು ಹೋಪ್ ಇದೆ, ಈ ನಮ್ಮ ಎರಡು ಡಿಮ್ಯಾಂಡ್ಸು ಆಗಲಿ ರಿಕ್ವೆಸ್ಟು ಸರ್ಕಾರ ಇದ ಮೇಲೆ ಆ್ಯಕ್ಷನ್ಸ್ ತೊಗೊಳುತ್ತಾರೆ, ಮತ್ತು ಪ್ರೊಫೆಷನ್ ಟ್ಯಾಕ್ಸ್ಗೆ ಏನು ಮೆಜರ್ಸ್ ಬೇಕು ನಾವು ಏನಿದೀವಿ ಅದನ್ನು ಮಾಡಿ ಆಸ್ಪತ್ರೆ ಎಕ್ಸ್ಪೆನ್ಸಸ್ ಮೇಲೆ ಸ್ವಲ್ಪ ಮಾನಿಟರೈಸೇಷನ್ ಮಾಡ್ತಾರೆ ಅಂತ ಹೇಳಿ ನಮಗೆ ಒಂದು ನಂಬಿಕೆ ಇದೆ. ಈ ಮೂಲಕ ನಾವು ಈ ಮನವಿಯನ್ನು ಮಾಡ್ತಾಯಿದ್ವಿ. ಧನ್ಯವಾದಗಳು.